ನಮಸ್ಕಾರ ವೀಕ್ಷಕರ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಇನ್ಮೇಲಿಂದ ಇಂತಹ ಮಹಿಳೆಯರಿಗೆ ಬರೋದಿಲ್ಲ ವೀಕ್ಷಕರೇ. ಇಂತಹ ಮಹಿಳೆಯರಂದರೆ ಯಾರು? ಅವರು ಇದುವರೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಜಮಾ ಆಗಿಲ್ಲ ನೋಡಿ. ಸೊ ಅವ್ರು ಕೂಡ ಆಗಿರ್ಬೋದು, ಅಥವಾ ರೇಷನ್ಸ್ ಕಾರ್ಡ್ಗಳು ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ, ಅದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಆಗಿರ್ಬೋದು, ಯಾರು ಬೇಕಾದರೂ ಕೂಡ ಆಗಿರ್ಬೋದು. ಅವರು ಯಾರು ಅನ್ನುವುದನ್ನು ಕ್ಲಿಯರ್ ಆಗಿ ಸರ್ಕಾರವೇ ತಿಳಿಸ್ಕೊಟ್ಟಿದೆ. ಸೊ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ತಿಳಿಸ್ತಾ ಇರ್ತೀನಿ. ಅದಕ್ಕೆ ಏನು ಮಾಡಿ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ನಿಮಗೆ ಬರ್ತಾ ಇಲ್ಲ ಅಂದ್ರೆ ಇದಕ್ಕೆ ಹಲವಾರು ಕಾರಣಗಳಿದಾವೆ, ಹೌದಲ್ವಾ? ಸೊ ಹಲವಾರು ಕಾರಣಗಳಿದಾವೆ. ಆ ಒಂದು ಕಾರಣಗಳಿಂದ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಬರ್ತಾ ಇಲ್ವಂತೆ. ಸೊ ಒಂದು ಕಾರಣಗಳು ಏನು ಅನ್ನುವಂಥದ್ದನ್ನು ನಾನು ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ BPL ರೇಷನ್ಸ್ ಕಾರ್ಡ್ಗಳು ನಮ್ಮ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ. ಆ ಒಂದು BPL ರೇಷನ್ ಕಾರ್ಡ್ ಈಗ ಸರ್ಕಾರದ ಆಹಾರ ಇಲಾಖೆಯ ಒಂದು ಟಾರ್ಗೆಟ್ ಆಗಿರುವಂಥದ್ದು. ಅಲ್ಲಿ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನ ಈಗಾಗಲೇ ರದ್ದು ಮಾಡ್ತಾ ಇರುವಂಥದ್ದು. ನಮ್ಮ ರಾಜ್ಯದಲ್ಲಿ ಇಲ್ಲಿ ಕೇಳಿ 50% ಬಡ ಜನರಿದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ 60% ಇದ್ದಾರೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಈಗ 80%ಗಿಂತ ಹೆಚ್ಚಿನ ಒಂದು BPL ರೇಷನ್ಸ್ ಕಾರ್ಡ್ಗಳಿದಾವಂತೆ. ನೀವೇ ತಿಳ್ಕೊಳ್ಳಿ, ಇಲ್ಲಿ 20ರಿಂದ 30% ಹೆಚ್ಚಿನ ರೇಷನ್ಸ್ ಕಾರ್ಡ್ಗಳಿದ್ದಾವೆ BPL. ಸೊ ಅಲ್ಲಿ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಾ ಇರ್ಬೋದು. ಇಲ್ಲಿ ನೋಡಿ, ಆಯುಷ್ಮಾನ್ ಕಾರ್ಡ್ನಲ್ಲಿ ಕೂಡ ನೋಡ್ಬೋದು ನೀವು 5 ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ, ಅಥವಾ BPL ರೇಷನ್ ಕಾರ್ಡ್ ಇದ್ರೆ ಕ್ಯಾನ್ಸರ್ ಆಗಿರಲಿ ಯಾವುದೇ ರೋಗಕ್ಕೂ ನೀವು ಫ್ರೀಯಾಗಿ ಚಿಕಿತ್ಸೆ ತಗೋಬಹುದು. ಅಥವಾ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಲೋನ್ ಸಿಗ್ತಾ ಇದ್ದರೆ ಸಬ್ಸಿಡಿ ಫುಲ್ ಬಡ್ಡಿ ಕಡಿಮೆ ಇರುವಂತಹ ಲೋನನ್ನು ಪಡಿಬೋದು. ಈ ರೀತಿ ಸಾಕಷ್ಟು ಯೋಜನೆಗಳಿದಾವೆ ಕಣ್ರಿ BPL ರೇಷನ್ ಕಾರ್ಡಲ್ಲಿ. ಅದಕ್ಕೋಸ್ಕರ BPL ರೇಷನ್ಸ್ ಕಾರ್ಡ್ಗಳನ್ನು ಮಾಡ್ತಾ ಇರುವಂಥದ್ದು ಈಗ ಜನರು. ಸೊ ಅದಕ್ಕೋಸ್ಕರ ಒಂದು BPL ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಆಹಾರ ಇಲಾಖೆ ಕಣ್ರಿ. ಈಗಾಗಲೇ ಒಂದು BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿ ಮುಗಿದ ಇದೆ. ಇನ್ನೂ ಕೂಡ 15 ಲಕ್ಷದವರೆಗೂ ಕೂಡ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗಿರ್ಬೋದಲ್ವಾ, ಅದನ್ನು ಚೆಕ್ ಮಾಡ್ಕೋತಾ ಇರಿ ಅಂತ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಾದರೆ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ ಆ ಒಂದು ವಿಡಿಯೋ ಲಿಂಕು. ಸೊ ಆ ಒಂದು ವಿಡಿಯೋದ ಮುಖಾಂತರ ನೀವು ರೇಷನ್ಸ್ ಕಾರ್ಡ್ಗಳನ್ನ ಹೇಗೆ ಚೆಕ್ ಮಾಡ್ಕೋಬಹುದು, ರದ್ದಾಗಿದೆ ಇಲ್ವೋ ಅನ್ನುವಂಥದ್ದು ನೀವು ತಿಳ್ಕೊಬಹುದಾಗಿರುತ್ತೆ. ಮೊದಲು ಈ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನೋಡಿ, ನೆಕ್ಸ್ಟ್ ಆ ಒಂದು ಸ್ಟೆಪ್ ಹೋಗಿ. ಇಲ್ಲಿ ನೋಡಿ, ಈ ಒಂದು BPL ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು ನಿಜನೇ. ದಿನೇ ಸಾಕಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಇದಾದಮೇಲೆ ವೀಕ್ಷಕರೇ, ಇಲ್ಲಿ ನೋಡ್ಬೋದು ನೀವು, ಈಗ BPL ರೇಷನ್ ಕಾರ್ಡ್ ಬಗ್ಗೆ ಆಯಿತು ಅಂತ ಅನ್ಕೊಳ್ಳಿ. ಈಗ ಭೂಮಿಯಲ್ಲಿ 3 ಹೆಕ್ಟರ್ಗಿಂತ ಹೆಚ್ಚಿನ ಒಂದು ಭೂಮಿಯನ್ನು ಹೊಂದಿದ್ದೆ ಆದರೆ ನಿಮ್ಮದು ಕೂಡ BPL ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ. ನಿಮಗೂ ಕೂಡ BPL ರೇಷನ್ ಕಾರ್ಡ್ ಸಿಗಲ್ಲ. ಈ ರೀತಿ ಒಂದು ಸಾಕಷ್ಟು ರೂಲ್ಸ್ಗಳನ್ನ ತಂದಿದ್ದಾರೆ. ಆದಾಯ ತೆರಿಗೆ ಕಟ್ತಾ ಇದ್ರೆ ನಿಮಗೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಸಿಗಲ್ಲ. ಇದಂತೂ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಇಲ್ಲಿ 4 ವೀಲರ್ ಕಾರ್ ಹೊಂದಿರ್ತಾರೆ ಸಾಕಷ್ಟು ಫಲಾನುಭವಿಗಳು. ಸೊ ಅಂತಹ ಫಲಾನುಭವಿಗಳಿಗೆ ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ ನಮಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಇಲ್ಲಿ ಕೇಳಿ, 4 ವೀಲರ್ ಯಾರು ವಾಹನಗಳನ್ನು ಹೊಂದಿದ್ದೀರಾ, ನಿಮ್ಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಸಿಗಲ್ಲ. ಇಲ್ಲಿ 4 ವೀಲರ್ ಅಲ್ಲಿನೇ 2 ಟೈಪ್ ಬರ್ತವೆ. ಒಂದು ವೈಟ್ ಬೋರ್ಡ್ ಕಾರ್ ಅಂತ ಬರುತ್ತೆ, ಇನ್ನೊಂದು ಯೆಲ್ಲೋ ಬೋರ್ಡ್ ಕಾರ್ ಅಂತ ಬರುತ್ತೆ. ವೈಟ್ ಬೋರ್ಡ್ ಕಾರು, ಯೆಲ್ಲೋ ಬೋರ್ಡ್ ಕಾರು ಎರಡೂ ಕೂಡ ಇಲ್ಲಿ ನೋಂದಾಯಿನಿ ಆಗಿರುತ್ತೆ. ಇಲ್ಲಿ ಸಾರಿಗೆ ಇಲಾಖೆಯಿಂದ ಕಂದಾಯ ಇಲಾಖೆ ಏನು ಮಾಡುತ್ತೆ, ಅಲ್ಲಿಂದ ಮತ್ತು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಇನ್ಫಾರ್ಮೇಷನ್ ತೆಗೆದುಕೊಳ್ಳುತ್ತೆ. ಸೊ ಅಲ್ಲಿಂದ ತೆಗೆದುಕೊಂಡ ತಕ್ಷಣ ಮತ್ತು ಆಹಾರ ಇಲಾಖೆನೂ ಕೂಡ ತೆಗೆದುಕೊಳ್ಳುತ್ತೆ. 4 ವೀಲರ್ ಕಾರ್ನಲ್ಲಿ ಯಾರು ವೈಟ್ ಬೋರ್ಡ್ ಕಾರನ್ನು ಹೊಂದಿರ್ತೀರ ಅವರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ. ಯೆಲ್ಲೋ ಬೋರ್ಡ್ ಕಾರ್ ಏನು ಹೊಂದಿರ್ತಿರಲ್ಲ ಅವ್ರದ್ದು ರದ್ದು ಮಾಡಲ್ಲ. ಯಾಕೆ ಈ ರೀತಿ? ನಮ್ಮದು ಕೂಡ ಕಾರು, ಅವ್ರದ್ದು ಕೂಡ 4 ವೀಲರೇ ಕಾರು, ಯಾಕೆ ಈ ರೀತಿ ಮಾಡ್ತಾರಂತ ನೀವು ಅನ್ಕೋಬಹುದು. ಇಲ್ಲಿ ನೋಡಿ, ವೈಟ್ ಬೋರ್ಡ್ ಕಾರ್ ಅಂದ್ರೆ ಮನೆಯ ಉಪಯೋಗಕ್ಕಾಗಿ ಬಳಸ್ತಾ ಇರುವಂತಹ ಕಾರ್ಗಳಿಗೆ ವೈಟ್ ಬೋರ್ಡ್ ಕಾರ್ ಅಂತಾರೆ. ಇನ್ನು ಯೆಲ್ಲೋ ಬೋರ್ಡ್ ಕಾರ್ ಅಂದ್ರೆ ಯಾರು ಒಂದು ಕೆಲಸಕ್ಕಾಗಿ ನಮ್ಮ ಒಂದು ದಿನನಿತ್ಯದ ದುಡಿಮೆಗಾಗಿ ತೆಗೆದುಕೊಂಡಿರ್ತಾರೆ ನೋಡಿ ಕಾರನ್ನ, ಅದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ಕರೀತಾರೆ. ಸೊ ಆ ಒಂದು ಯೆಲ್ಲೋ ಬೋರ್ಡ್ ಕಾರ್ ಯಾರ ಹತ್ರ ಇದೆ, ನಿಮ್ಮ ಒಂದು BPL ರೇಷನ್ಸ್ ಕಾರ್ಡು ರದ್ದು ಆಗಲ್ಲ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬರ್ತಾ ಇರುತ್ತೆ. ಓಕೆನಾ, ಕ್ಲಾರಿಟಿ ಸಿಗ್ತಾ? ವೈಟ್ ಬೋರ್ಡ್ ಕಾರ್ ಹತ್ರ ಯಾರ ಹತ್ರ BPL ರೇಷನ್ ಕಾರ್ಡ್ ಇದೆ, ನಿಮ್ಮ ಒಂದು BPL ರೇಷನ್ ಕಾರ್ಡು ರದ್ದಾಗತ್ತೆ, ಅಥವಾ BPL ನಿಂದ APL ಗೆ ಕನ್ವರ್ಟ್ ಮಾಡ್ತಾರೆ. ಓಕೆನಾ,
ಇಲ್ಲಿ ಕನ್ವರ್ಟ್ ಮಾಡೋದ್ರಿಂದ ಏನು ಉಪಯೋಗ, ಇಲ್ಲಿ ಕೂಡ ರೇಷನ್ ಸಿಗ್ತಾನೆ ಇರುತ್ತಲ್ಲ ಅಂತ ಅನ್ಕೋಬಹುದು. ರೇಷನ್ ಸಿಗತ್ತೆ, ಆದರೆ ಇಲ್ಲಿ ನೋಡಿ ಆಯುಷ್ಮಾನ್ ಕಾರ್ಡಿಗೆ ಯಾವುದೇ ಒಂದು ಯೋಜನೆ ಬಂದ್ಬಿಟ್ರೆ ಆ ಒಂದು ಯೋಜನೆಗೆ ಇಲ್ಲಿ ಈಗ ಒಂದು ಆಯುಷ್ಮಾನ್ ಕಾರ್ಡ್ ತೆಗೆದುಕೊಳ್ಳೋಣವಾ, ಇಲ್ಲಿ BPL ರೇಷನ್ ಕಾರ್ಡ್ ಇದ್ದವರಿಗೆ 5 ಲಕ್ಷ ರೂಪಾಯಿ ಸಹಾಯಧನ ಇದೆ, ಫ್ರೀ ಚಿಕಿತ್ಸೆ ಇದೆ. ಆದರೆ ಇಲ್ಲಿ APL ಕಾರ್ಡ್ ಇದ್ದವರಿಗೆ 3 ಲಕ್ಷ ರೂಪಾಯಿ ಬರೀ ನಿಮಗೆ ಚಿಕಿತ್ಸೆ ಮಾಡಲಿಕ್ಕೆ ಉಪಯೋಗ, ಅಂದರೆ 3 ಲಕ್ಷ ರೂಪಾಯಿ ಫ್ರೀ ಇರುತ್ತೆ, ಅಂದರೆ 2 ಲಕ್ಷ ರೂಪಾಯಿ ಡಿಫ್ರೆನ್ಸ್ ಹೊತ್ತು ಇಲ್ಲಿ BPL ರೇಷನ್ ಕಾರ್ಡ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡುತ್ತೆ. ಸೊ ಅದಕ್ಕೋಸ್ಕರ BPL ರೇಷನ್ ಕಾರ್ಡ್ಗಳನ್ನು ಇಲ್ಲಿ ಜನರು ಮಾಡಿಸ್ತಾ ಇರುವಂಥದ್ದು. ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು BPL ರೇಷನ್ ಕಾರ್ಡನ್ನು ಮಾಡಲಿಕ್ಕೆ. ನಿಮ್ಗೆ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರ. ಇಲ್ಲಿ ಎಲೆಕ್ಷನ್ ಪೂರ್ವವಾಗಿ ಇಲ್ಲಿ ರಾಹುಲ್ ಗಾಂಧಿ ಸರ್ ಅವರು ಘೋಷಣೆ ಮಾಡಿದ್ರು, 1 ಲಕ್ಷ ರೂಪಾಯಿ ಕೊಡ್ತೇವೆ ನಾವೇನಾದರೂ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಅಂತ ಹೇಳಿದ್ರು. ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಏನು ಮಾಡಿದ್ರು, BPL ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಿಟ್ರು. 10,000 ರೂಪಾಯಿ ಹೋದ್ರೆ ಹೋಗಲಿ, ನಮಗೆ ಖರ್ಚಾಗಲಿ, 10,000 ರೂಪಾಯಿ ಕೊಟ್ಟು BPL ರೇಷನ್ ಕಾರ್ಡ್ ಮಾಡೋಣ, ಅಥವಾ 20,000 ರೂಪಾಯಿ ಹೋಗಲಿ, 80,000 ರೂಪಾಯಿ ನಮಗೆ ಪ್ರಾಫಿಟ್ ಆಗತ್ತಲ್ಲ ಅಂತ ಹೇಳಿ ಒಂದು BPL ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಪೋಸ್ಟ್ ಆಫೀಸ್ಗಳಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಸರದಿ ಸಾಲ ಹಚ್ಕೊಂಡು ಅಲ್ಲಿ ಕೂಡ ಅಕೌಂಟ್ಗಳನ್ನು ಓಪನ್ ಮಾಡಿಕೊಂಡ್ರು. ಯಾಕಂದರೆ ಪೋಸ್ಟ್ ಆಫೀಸ್ ಅಕೌಂಟ್ಗಳಿಗೆ ಬಿಟ್ಟಿದ್ರೆ ಏನಾದರೂ ಸರ್ಕಾರ ಅಂತ ಅಂದ್ಕೊಂಡು ಅಲ್ಲಿ ಕೂಡ ಅಕೌಂಟ್ಗಳನ್ನು ಓಪನ್ ಮಾಡ್ಕೊಂಡಿದ್ರು. ಸೊ ಇಂತಹ ಒಂದು BPL ರೇಷನ್ಸ್ ಕಾರ್ಡ್ಗಳು ಅಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳು ಕ್ರಿಯೇಟ್ ಮಾಡಿಕೊಂಡ್ರು, ಅವುಗಳನ್ನು ಕೂಡ ರದ್ದು ಮಾಡ್ತಾ ಇರೋದು ಆಹಾರ ಇಲಾಖೆ ಕಣ್ರಿ. ಈಗ ಇದಾದ್ಮೇಲೆ ಈಗಾಗಲೇ ನಾನು ಹೇಳಿದ್ದೀನಿ, ರೈತರು ಕೂಡ ಇದನ್ನು ವನಭೂಮಿ ಇರಲಿ ಅಥವಾ ನೀರಾವರಿ ಭೂಮಿನೇ ಇರಲಿ, 3 ಹೆಕ್ಟೇರ್ಗಿಂತ ಹೆಚ್ಚಿನ ಭೂಮಿಯನ್ನು ಏನಾದರೂ ಹೊಂದಿದೆ ಆದರೆ ಸೊ ನಿಮ್ಮ ರೇಷನ್ ಕಾರ್ಡು ಕೂಡ ರದ್ದು ಆಗತ್ತೆ. ನೆಕ್ಸ್ಟ್ ಇಲ್ಲಿ ನಗರ ಪ್ರದೇಶ ಮತ್ತು ಸಿಟಿ ಸೈಡಲ್ಲಿ ಯಾರು 1,000ಕ್ಕಿಂತ ಹೆಚ್ಚಿನ ಚದರ ಮೀಟರ್ ಅಡಿಯಲ್ಲಿ ಒಂದು ಸ್ವಂತ ಮನೆಯನ್ನು, ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ರೆ ನಡೆಯುತ್ತೆ, ಅದಕ್ಕೇನಿಲ್ಲ, ಸ್ವಂತ ಮನೆಯಲ್ಲಿ ಯಾರು ಇರ್ತೀರಾ ನಿಮ್ಮ BPL ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ವೀಕ್ಷಕರೇ. 1,000 ಚದರ ಮೀಟರ್ಗಿಂತ ಹೆಚ್ಚಿನ ಭೂಮಿ ಅಂದರೆ ಮನೆಯನ್ನು ಹೊಂದಿದವರು. ಇನ್ನೊಂದು ಗೋರ್ಮೆಂಟ್ ಜಾಬನ್ನು ಹೊಂದಿರುವಂಥವ್ರಿಗೂ ಕೂಡ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವಂಥದ್ದು. ಮತ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಕೂಡ ಸಿಗ್ತಾ ಇಲ್ಲ. ಯಾರಿಗೆ ಗೋರ್ಮೆಂಟ್ ಜಾಬ್ ಇದೆ, ಅದು ಕೇಂದ್ರ ಸರ್ಕಾರದಲ್ಲಿರಲಿ ಅಥವಾ ರಾಜ್ಯ ಸರ್ಕಾರದಲ್ಲಿರಲಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಸಿಗಲ್ಲ ವೀಕ್ಷಕರೇ. ಈಗ ಸಾಕಷ್ಟು ಒಂದು 70,000 80,000ಕ್ಕಿಂತ ಹೆಚ್ಚಿನ ಒಂದು ಗೋರ್ಮೆಂಟ್ ಜಾಬ್ ಹೊಂದಿರುವಂತಹ ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಹೋದ ವರ್ಷನೂ ಕೂಡ ರದ್ದು ಮಾಡಿದರು ಈ ರೀತಿಯಾಗಿ. ಯಾಕಂದರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲ್ಲ ವೀಕ್ಷಕರೇ, ಅದಕ್ಕೋಸ್ಕರ ಮತ್ತು BPL ರೇಷನ್ ಕಾರ್ಡ್ಗಳಿಗೂ ಕೂಡ ಅವರು ಅರ್ಹರಿರಲ್ಲ. ಇನ್ನು 1,20,000ಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯನ ಹೊಂದಿರುವಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ದೊರಕಲ್ಲ. ಸೊ ಇಂತಹ ಒಂದು ರೂಲ್ಸ್ಗಳನ್ನು ಸರ್ಕಾರ ಜಾರಿಗೆ ತಂದುಬಿಟ್ಟು ಎಲ್ಲರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಾ ಇರುವಂಥದ್ದು. ಯಾಕಂದರೆ ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳ್ತಾ ಇದೆ. ಇಲ್ಲಿ ಬಡ ಜನರಿಗೆ ಮಾತ್ರ ಹೋಗ್ತಾ ಇಲ್ಲ ಹಣ, ಎಲ್ಲರಿಗೂ ಕೂಡ ಹಣ ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಹೊಸ ರೂಲ್ಸ್ಗಳನ್ನು ತಂದುಬಿಟ್ಟು ಎಲ್ಲರನ್ನ ಒಂದು ರದ್ದು ಮಾಡ್ತಾ ಇರುವಂಥದ್ದು BPL ರೇಷನ್ ಕಾರ್ಡ್ಗಳನ್ನು ಮತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕ್ತಾ ಇರುವಂಥದ್ದು. ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3 ರಿಂದ 5 ಲಕ್ಷದವರೆಗೂ ಕೂಡ ಈಗ ಒಂದು ಗೃಹಲಕ್ಷ್ಮಿಯರನ್ನು ತೆಗೆದುಹಾಕಲಾಗಿದೆ ಒಂದು ಸರ್ಕಾರ ವೀಕ್ಷಕರೇ. ಯಾಕಂದರೆ ಅವರು ಎಲಿಜಿಬಲೇ ಇಲ್ಲ. ಆದಾಯ ತೆರಿಗೆ ಕಟ್ಟುವವರು ಮತ್ತು ಗೌರ್ಮೆಂಟ್ ಜಾಬ್ ಇದ್ದವರು ಇವರಂತೂ ಹೆಚ್ಚಿನ ಪ್ರಮಾಣದಲ್ಲಿ BPL ರೇಷನ್ ಕಾರ್ಡನ್ನು ಹೊಂದಿದ್ದಾರೆ. ಸೊ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದ ಹಾಗೇನೆ ಅಲ್ವಾ. ಸೊ ಅವರೆಲ್ಲರನ್ನೂ ಕೂಡ ರದ್ದು ಮಾಡಲಾಗ್ತಾ ಇದೆ. ಈಗ ಆಹಾರ ಇಲಾಖೆನೂ ಕೂಡ ತುಂಬ ಸೀರಿಯಸ್ ಆಗಿ ಕ್ರಮವನ್ನು ಕೈಗೊಳ್ತಾ ಇದೆ. ಅದ್ರ ಜೊತೆಗೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೂಡ ಕ್ರಮವನ್ನು ಕೈಗೊಳ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಅನ್ಸುತ್ತೆ ವೀಕ್ಷಕರೇ, ಇದು ಮಾಡ್ತಾ ಇರುವಂಥದ್ದು ಸರ್ಕಾರ ಕರೆಕ್ಟ್ ಆಗಿನೇ. ಯಾಕಂದರೆ ಎಲಿಜಿಬಲ್ ಇಲ್ದವರಿಗೆ ತೆಗೆದಾಕಬೇಕು. ಯಾರು ಎಲಿಜಿಬಲ್ ಇರ್ತಾರೆ, ಬಡ ಮಹಿಳೆಯರಿಗೆ ಹೋಗಬೇಕಾಗಿರುವಂತಹ ಹಣ ಶ್ರೀಮಂತರಿಗೆ ಕೊಟ್ಟರೆ ಬಡ ಜನರಿಗೆ ಬಹುದಿನ ಕೊಡ್ಲಿಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುತ್ತೆ. ಏನು ಶ್ರೀಮಂತರಿಗೆ ಕೊಡ್ತಾರಲ್ಲ ಅದನ್ನೇ ಅಮೌಂಟ್ ತೆಗೆದುಬಿಟ್ಟು ಇಲ್ಲಿ ಬಡ ಜನರಿಗೆ ಕೊಡ್ತಾ ಹೋದರೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ಬಡ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಸರ್ಕಾರ ನಡೆಯುತ್ತೆ. ಇಲ್ಲಪ್ಪ ಅಂದರೆ ಎಲ್ಲರಿಗೂ ಕೂಡ ಕೊಡ್ತಾ ಹೋದರೆ ಸರ್ಕಾರಕ್ಕೂ ಕೂಡ ಹೊಡೆತ ಬೀಳುತ್ತೆ ಮತ್ತು ಬಡ ಜನರಿಗೂ ಕೂಡ ಹೊಡೆತ ಬೀಳುತ್ತೆ. ಯಾಕಂದರೆ ಅವ್ರಿಗೆ ಹೋಗಬೇಕಾಗಿರುವಂತಹ ಹಣ ಹೋಗಲ್ಲ. ಈ ರೀತಿಯಾಗಿ ಪ್ರಾಬ್ಲಮ್ಸ್ಗಳು ಉಂಟಾಗತ್ತೆ. ಅದಕ್ಕೋಸ್ಕರ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡ್ಬಿಟ್ಟು ಒಂದು ಬಡ ಮಹಿಳೆಯರಿಗೆ ಹಣವನ್ನು ಹಾಕಲಿಕ್ಕೆ ಒಂದು ಯೋಜನೆ ಜಾರಿ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ.